ಹಾಯ್ ಫ್ರೆಂಡ್ಸ್, ನಾವಿವತ್ತು ಬಜ್ಜಿ ಮಾಡೋದು ನೋಡೋಣ. ಸಬ್ಬಸ್ಗಿ ಬಜ್ಜಿ. ಫಸ್ಟು ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೋಬೇಕು. ನೆಕ್ಸ್ಟ್ ಕಡಲೆ ಹಿಟ್ಟನ್ನು ಸಾಣಿಸ್ಕೋಬೇಕು. ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಸಬ್ಬಸ್ಗಿ ಸೊಪ್ಪು ನೀಟಾಗಿ ಹೆಚ್ಕೋಬೇಕು ಸಣ್ಣಕ್ಕೆ. ನೆಕ್ಸ್ಟ್ ಕಟ್ ಮಾಡಿರೋ ತರಕಾರಿ ಮತ್ತು ಸಬ್ಬಸ್ಗಿ ಸೊಪ್ಪು, ಕಡಲೆ ಹಿಟ್ಟು, ಉಪ್ಪು, ಸ್ವಲ್ಪ ಜೀರಿಗೆ, ನೀರು ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಕಲಸಿದಾಗಿದ್ಮೇಲೆ ನೋಡ್ರಿ ಈ ಥರ ಬರಬೇಕು. ಎಣ್ಣೆ ಕಾದಿದೆಯೋ ಇಲ್ವ ಅಂತ ಸ್ವಲ್ಪ ನೋಡಿ, ಒಂದೆರಡು ಹಾಕ್ಬಿಟ್ಟು ನೋಡಿದ ಮೇಲೆ ಸಣ್ಣದಾಗಿ ಎಣ್ಣೆಯಲ್ಲಿ ಬಿಡ್ತಾ ಹೋಗ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತಾ ಹೋಗಬೇಕು. ನೆಕ್ಸ್ಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ತಾ ಹೋಗಬೇಕು. ಈ ಥರ ಗೋಲ್ಡನ್ ಬ್ರೌನ್ ಬಂದಿದ್ದಾಗಿದ ಮೇಲೆ ಪ್ಲೇಟಿಗೆ ಸರ್ವ್ ಮಾಡಿ. ಸಬ್ಬಸ್ಗಿ ಬಜ್ಜಿ ರೆಡಿಯಾಗಿದೆ ನೋಡಿ. ಮೀಡಿಯಮ್ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಕರಿತಾ ಇರಬೇಕು. ಇದ್ರ ಜೊತೆಗೆ ಮಂಡಕ್ಕಿ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ಗೋಲ್ಡನ್ ಬ್ರೌನ್ ಈ ಕಲರ್ ಬರೋವರೆಗೂ ಕರಿತಾ ಇರಬೇಕು. ನೋಡಿ ಈ ಥರ ಗೋಲ್ಡನ್ ಫ್ಲೇಮಲ್ಲಿ ಕರಿಬೇಕು. ನೆಕ್ಸ್ಟ್ ಅದನ್ನು ರೊಟೇಟ್ ಮಾಡ್ತಾ ಇರಬೇಕು ಹಾಕಿದ ತಕ್ಷಣ. ಹಂಗಾದರೆ ಎರಡು ಕಡೆನೂ ಚೆನ್ನಾಗಿ ಬೇಯುತ್ತೆ. ತಿನ್ನಬೇಕಾದ್ರೆ ಹಸಿ ಹಸಿ ಇರಲ್ಲ. ಸಬ್ಬಸ್ಗಿ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು. ಸೊ ಈ ಥರ ಹೊರ್ಗಡೆ ಗೋಬಿ, ಪಾನಿಪುರಿ ತಿನ್ನೋದ್ರ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಂಡು ವೀಕ್ಲಿ 1 ಟೈಮ್ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಇದೇ ಥರ ವಿಡಿಯೋಸ್ ಅಪ್ಡೇಟ್ ಬೇಕಂತ ಹೇಳಿದರೆ ನನ್ನ ಚಾನಲ್ನ ಫಾಲೋ ಮಾಡಿ.